ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಇವತ್ತಿನ ಲೆಕ್ಚರ್ ನಮ್ಮ ಭಾರತೀಯ ನ್ಯಾಯ ಸಂಹಿತ BNS ನ ಥರ್ಡ್ ಲೆಕ್ಚರ್. ಇದು ಜನರಲ್ ಎಕ್ಸೆಪ್ಷನ್ಸ್ ಬಗ್ಗೆ ಮಾತನಾಡೋಣ. ಸೊ ಜನರಲ್ ಎಕ್ಸೆಪ್ಷನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಯಾವುದೇ ಎಕ್ಸಾಮ್ ಆಗಿರಬಹುದು, ನಿಮ್ಮ ಕಾಲೇಜ್ ಎಕ್ಸಾಮ್, ಯಾವುದೇ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನಮ್ಮ ಸಿವಿಲ್ ಜಡ್ಜ್ ಎಕ್ಸಾಮ್ ಅಲ್ಲಂತೂ ಪ್ರತಿಯೊಂದು ಸೆಕ್ಷನ್ ಇಂಪಾರ್ಟೆಂಟ್ ಆಗುವಂತ ಒಂದು ಎಕ್ಸಾಮ್ ಇದು. ನಿಮ್ಗೆ ಪ್ರತಿ ವರ್ಷ ಯಾವುದೇ ಕ್ವೆಶನ್ ಪೇಪರ್ ತಗೊಂಡು ನೋಡಬಹುದು, ಈ ಒಂದು ಟಾಪಿಕ್ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ವೆಶನ್ಸ್ ಇದ್ದೇ ಇರುತ್ತೆ. ಜನರಲ್ ಎಕ್ಸೆಪ್ಷನ್ಸ್ ಅಂತಂದ್ರೆ ಏನು? ಫಸ್ಟ್ ಥಿಂಗ್, ಜನರಲ್ ಎಕ್ಸೆಪ್ಷನ್ ಅಂತಂದಾಗ ನಾವು ಆಲ್ರೆಡಿ ಇದನ್ನ ನೋಡಿದೀವಿ ಸೆಕ್ಷನ್ 3 ಅಲ್ಲಿ. ದಟ್ ಎಂಟೈರ್ ಆಕ್ಟ್, ಇಡೀ ಆಕ್ಟ್ ಅಲ್ಲಿ ಏನ್ ಸೆಕ್ಷನ್ಸ್ ಇದೆ ಅದಕ್ಕಿಂತ ಮೇಲೆ ಪ್ರಯಾರಿಟಿ ಸ್ಥಾನ ಜನರಲ್ ಎಕ್ಸೆಪ್ಷನ್ಸ್ಗೆ. ಫಸ್ಟ್ ನೀವು ಪ್ರಯಾರಿಟಿ ಕೊಡ್ಬೇಕಾಗಿರೋದು ಜನರಲ್ ಎಕ್ಸೆಪ್ಷನ್ಸ್, ಅಂಡ್ ಅದರ ಒಂದು ನಿಟ್ಟಿನಲ್ಲೇ ನೀವು ಉಳಿದಂತ ಸೆಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜನರಲ್ ಎಕ್ಸೆಪ್ಷನ್ ಅಂತಂದ್ರೆ ಡಿಫೆನ್ಸ್ ತಗೊಳ್ತಿರೋದು. ಒಂದು ಕ್ರೈಮ್ ಆಗಿದೆ, ಒಫೆನ್ಸ್ ಆಗಿದೆ, ಬಟ್ ಆ ಕ್ರೈಮ್ ಒಫೆನ್ಸ್ ನಾನು ವಾಲಂಟರಿಲಿ ಏನು ಕಾಸ್ ಮಾಡಿರೋದಲ್ಲ, ನನಗೆ ಇಂಟೆನ್ಷನ್ ಇರ್ಲಿಲ್ಲ, ನಾಲೆಜ್ ಇರ್ಲಿಲ್ಲ. ಬಿಕಾಸ್ ನಮಗೆ IPC ಅಲ್ಲಿ ಏನು ಪ್ರೈಮರಿ ಫ್ಯಾಕ್ಟರ್ಸ್? ನಾಲೆಜ್, ಇಂಟೆನ್ಷನ್, ಮೆನ್ಸ್ ರಿಯಾ ಅಂಡ್ ಆಕ್ಟಸ್ ರಿಯಸ್. ಸೊ ಯಾವಾಗ ನಿಮಗೆ ಮೆನ್ಸ್ ರಿಯಾ ಅಂಡ್ ಆಕ್ಟಸ್ ರಿಯಸ್ ಆಗಿದೆ, ಬಟ್ ಯು ಡೋಂಟ್ ಹ್ಯಾವ್ ದ ಮೆನ್ಸ್ ರಿಯಾ. ಸೊ ಮೆನ್ಸ್ ರಿಯಾ ಇಲ್ಲ ಅಂತಂದಾಗ ನಾವು ಅದನ್ನ ಕ್ರೈಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ವೈ? ಬಿಕಾಸ್ ನೀವು ಅಕಸ್ಮಾತ್ ಈ ಎಕ್ಸೆಪ್ಷನ್ಸ್ ಅಲ್ಲಿ ಫಾಲ್ ಆಗ್ತಿದ್ದೀರಿ ಅಂತ ಅಂದಾಗ, ಕ್ರೈಮ್, ಯಾವುದೇ ಕ್ರೈಮ್ಗೆ ಗಿಲ್ಟಿ ಇಂಟೆನ್ಷನ್ ಬೇಕು, ಮೆನ್ಸ್ ರಿಯಾ ಬೇಕು. ಮೆನ್ಸ್ ರಿಯಾ ಇಲ್ಲದೆ ಆಗಿರುವಂತ ಕ್ರೈಮ್ ನಮಗೆ ಕ್ರೈಮ್ ಅಲ್ಲ. ಸೊ ಆ ಒಂದು ಅಕಾರ್ಡಿಂಗ್ಲಿ ನಿಮಗೆ ಈ ಜನರಲ್ ಎಕ್ಸೆಪ್ಷನ್ಸ್ ಅಲ್ಲಿ ಕೊಟ್ಟಿರುವಂತ ಸೆಕ್ಷನ್, ಯಾವುದೇ ಸೆಕ್ಷನ್ ಅಲ್ಲಿ ಒಬ್ಬ ವ್ಯಕ್ತಿ ಫಾಲ್ ಆಗ್ತಾನೆ ಅಂತಂದಾಗ ನಡೆದಿರುವಂತ ಒಫೆನ್ಸ್ ಗೆ ಅವನು ಡಿಫೆನ್ಸ್ ತಗೊಳ್ಬಹುದು. ಸೊ ಏನು ಸಿಚುವೇಶನ್ಸ್, ಯಾವ್ಯಾವ ಕಂಡೀಷನ್ ಅಲ್ಲಿ ಡಿಫೆನ್ಸ್ ಅನ್ನ ಆಕ್ಟ್ ಮೆನ್ಷನ್ ಮಾಡಿದೆ ಅನ್ನೋದನ್ನ ನೋಡೋಣ. ಫಸ್ಟ್ ಥಿಂಗ್, ಜನರಲ್ ಎಕ್ಸೆಪ್ಷನ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಅಂಡ್ ಇದು ಒಂದು ಲೆಕ್ಚರ್ ಅಲ್ಲಿ ಕವರ್ ಆಗೋದಿಲ್ಲ. ಸೊ 2 ವಿಡಿಯೋ ಇರುತ್ತೆ, ಇವತ್ತು ಹಾಗೂ ನಾಳೆ 2 ಕ್ಲಾಸ್ ನಿಮಗೆ ಜನರಲ್ ಎಕ್ಸೆಪ್ಷನ್ ಆಗಿರುತ್ತೆ. ಅಂಡ್ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಸೆಕ್ಷನ್ಸ್ ವಿಡಿಯೋಸ್ ಮಾಡಿದೀನಿ. ನಿಮಗೆ ಲಿಂಕ್ ನ್ಯೂ ಕ್ರಿಮಿನಲ್ ಲಾಸ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಿಗತ್ತೆ ನಿಮಗೆ ಪ್ಲೇ ಲಿಸ್ಟ್ ನ ಲಿಂಕ್, ಅಥವಾ ಮೇಲೆ ಐ ಬಟನ್ ಅಲ್ಲೂ ಸಹ ಲಿಂಕ್ ಸಿಗತ್ತೆ. ಅಂಡ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇಂಪಾರ್ಟೆಂಟ್ ವಿಡಿಯೋಸ್, BNS ನ ಲೆಕ್ಚರ್ ನಿಮಗೆ ಡೈಲಿ ಪೋಸ್ಟ್ ಆಗ್ತಿದೆ. ಸೊ ಹಾಗಾಗಿ ಎಲ್ಲಾನು ನಿಮ್ಮ ಎಕ್ಸಾಮ್ ನ ಪರ್ಪಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಸಿವಿಲ್ ಜಡ್ಜ್ ಎಕ್ಸಾಮ್ ನ ಪರ್ಪಸ್ ಅಲ್ಲಿ. ಅಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ಸ್ಟಾರ್ಟ್ ಆಗಿದೆ, ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ. ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಎಕ್ಸಾಮ್ ನ ನಿಮ್ಮ 3 ಸ್ಟೇಜಸ್, ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ, 3 ಹಂತಕ್ಕೂ ಈ ಒಂದು ಬ್ಯಾಚ್ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ 100% ಇದರಲ್ಲಿ ನಾವು ಟಾರ್ಗೆಟ್ ಮಾಡಿ ಓದ್ತಿರೋಂಥದ್ದು. ಕಂಪ್ಲೀಟ್ಲಿ ಎಕ್ಸಾಮ್ ಓರಿಯೆಂಟೆಡ್, ನಿಮ್ಮ 100% ಸಿಲೆಬಸ್ ಕವರ್ ಆಗತ್ತೆ. ಅಂಡ್ ಈ ಬ್ಯಾಚ್ ನಿಮಗೆ ಎಂಟೈರ್ ಇಯರ್ ನಡೆಯುತ್ತೆ. ಸೊ ಲೈವ್ ಕ್ಲಾಸಸ್ ಎಲ್ಲ ನಡೆಯುತ್ತೆ, ದಿನ ಸಂಜೆ ಕ್ಲಾಸ್ ಇರುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ಡೈಲಿ ಈವ್ನಿಂಗ್ ರಜೆ ಅಂತ ಬರೋದಿಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ಏನಾದ್ರೂ ಸ್ಪೆಸಿಫಿಕ್ ರೀಸನ್ ಇದ್ರೆ ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ. ಮಾಕ್ ಟೆಸ್ಟ್ ಇರುತ್ತೆ, ಟೆಸ್ಟ್ ಮೇಲೆ ಹೆಚ್ಚಿಗೆ ಫೋಕಸ್ ಇರುತ್ತೆ ನಿಮಗೆ. ಸೊ ದಟ್ ಸೆಲ್ಫ್ ಎವ್ಯಾಲ್ಯೂಯೇಷನ್ ಆಗ್ಲಿ, ಒಂದು ಟೆಸ್ಟ್ ಇಂದಾನೇ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ಬೆಟರ್ ಆಗೋದಿಕ್ಕೆ ಸಾಧ್ಯ ಆಗೋದು. ಸೊ ಟೆಸ್ಟ್ ಇರುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಬಿಕಾಸ್ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡಿಸೋದಿಕ್ಕೆ ಲ್ಯಾಂಗ್ವೇಜ್ ಇಸ್ ಅ ವೆರಿ ಗುಡ್ ಮೀಡಿಯಂ ವೇರ್ ಐ ಕ್ಯಾನ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. 2 ಭಾಷೆಯಲ್ಲೂ ನಾನು ಕಾನ್ಸೆಪ್ಟ್ ನ ನಿಮಗೆ ಅರ್ಥ ಮಾಡಿಸಿ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತಂದ್ರೆ ನೀವು ಹೇಗ್ ಬೇಕಾದ್ರೂ ಪ್ರಶ್ನೆನ ಕೇಳಬಹುದು, ಆನ್ಸರ್ ಮಾಡುವಂತ ಅಬಿಲಿಟಿ ಇರುತ್ತೆ. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ಲ, 2 ಭಾಷೆಯಲ್ಲೂ ಕ್ಲಾಸಸ್ ನಡೆಯುತ್ತೆ. ಅಂಡ್ ಈ ಬ್ಯಾಚ್ ಗೆ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಹಾಗೂ ನಿಮಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಇದು ಈ ವರ್ಷ 2024 ನ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಸ್ಟಾರ್ಟ್ ಆಗಿರುವಂತಹ ಬ್ಯಾಚ್, ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಸೊ ಪ್ರಿಲಿಮ್ಸ್, ಈ ವರ್ಷದ ಪ್ರಿಲಿಮ್ಸ್ ತನಕ ಆಕ್ಸೆಸ್ ಇರುತ್ತೆ. ಅಂಡ್ ಈ ಬ್ಯಾಚ್ ನಿಮಗೆ ಸೇಮ್ ಲೈವ್ ಕ್ಲಾಸಸ್ ಏನೇ ನಡೆಯುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ, ಮಾಕ್ ಟೆಸ್ಟ್ ಇರುತ್ತೆ, ಅಂಡ್ ಕ್ಲಾಸಸ್ ನಿಮ್ಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಇರುತ್ತೆ. ಸೊ ಸೇಮ್ 9650849915 2 ಬ್ಯಾಚಿಗೂ ನೀವು ಎನ್ರೋಲ್ ಆಗಬಹುದು ನಿಮ್ಗೆ ಇಷ್ಟ ಇರುವಂತ ಬ್ಯಾಚ್ ಅಲ್ಲಿ. ಒಂದು ಬ್ಯಾಚ್ ನಿಮ್ಗೆ ಎಂಟೈರ್ ವರ್ಷ ನಿಮ್ಮ ಇಡೀ ಜರ್ನಿನ ಕವರ್ ಮಾಡತ್ತೆ.
ಅಂಡ್ ಇದು ನಿಮ್ಗೆ ಪ್ರಿಲಿಮ್ಸ್ ಬ್ಯಾಚ್ ಗೆ ಕವರ್ ಮಾಡ್ತಿದೆ. ಸೊ ಪ್ರಿಲಿಮ್ಸ್ ಪಾಸ್ ಆಗಿ ನಂತರ ನಾನು ಮೇನ್, ಡೆಫಿನೆಟ್ಲಿ ವೆರಿ ಗುಡ್ ಅಪ್ರೋಚ್. ಸೊ 2 ಬ್ಯಾಚಸ್ಗೆ ಅಡ್ಮಿಷನ್ಸ್ ಓಪನ್ ಇದೆ, ಅಡ್ಮಿಷನ್ಸ್ ನಡೀತಿದೆ. ಅಡ್ಮಿಷನ್ ತಗೊಳ್ಳಿ, ನಿಮ್ಮ ಜಡ್ಜ್ ಆಗುವಂತ ಕನ್ಸನ್ನ ನನ್ಸು ಮಾಡ್ಕೊಳ್ಳಿ. ಅಂಡ್ ಯಾರೆಲ್ಲ ಎಕ್ಸಾಮ್ ಅಪಿಯರ್ ಆಗ್ತಿದ್ದೀರಿ, ಈಗಾಗಲೇ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ಆಲ್ರೆಡಿ ಟೈಮ್. ನೋಟಿಫಿಕೇಶನ್ ಬಂದ ನಂತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗತ್ತೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಅಂಡ್ ಈ ವಿಡಿಯೋಸ್ ಪ್ರತಿಯೊಂದು ನಿಮಗೆ ಹೆಲ್ಪ್ ಆಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಾಲೇಜಲ್ಲಿ ಓದ್ತಿದ್ದೀನಿ ಅಂತಂದ್ರು ನಿಮಗೆ ಬೇರ್ ಆಕ್ಟ್ ಇಂದಾನೆ ಓದ್ತಿರೋದ್ರಿಂದ ಈ ಎಲ್ಲ ಸೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇರ್ ಆಕ್ಟ್ ಹೇಗೆ ಓದೋದು, ಬೇರ್ ಆಕ್ಟ್ ಇಂದ ಹೇಗೆ ನಾವು ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳೋದು, ಅದನ್ನು ಸಹ ನೀವು ಕಲಿಬಹುದು. ಫಸ್ಟ್ ಥಿಂಗ್, ಜನರಲ್ ಎಕ್ಸೆಪ್ಷನ್ಸ್ ಸೆಕ್ಷನ್ 14 ಇಂದ ಸ್ಟಾರ್ಟ್ ಆಗ್ತದೆ. 2 ರೀತಿ ಮಿಸ್ಟೇಕ್ ಬಗ್ಗೆ ಮಾತನಾಡ್ತೀವಿ. ಒಂದು ಮಿಸ್ಟೇಕ್ ಆಫ್ ಲಾ, ಇನ್ನೊಂದು ಮಿಸ್ಟೇಕ್ ಆಫ್ ಫ್ಯಾಕ್ಟ್. ಮಿಸ್ಟೇಕ್ ಆಫ್ ಲಾ ಇದ್ರೆ ನಮಗೆ ಯಾವುದೇ ರೀತಿ ಅದೊಂದು ಡಿಫೆನ್ಸ್ ಆಗೋದಿಲ್ಲ. ಇಟ್ ಶುಡ್ ಬಿ ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಆಗಷ್ಟೇ ನಾವು ಅದನ್ನ ಡಿಫೆನ್ಸ್ ಆಗಿ ತಗೊಳ್ಳೋದಕ್ಕಾಗೋದು. ಸೊ ನಥಿಂಗ್ ಈಸ್ ಅನ್ ಒಫೆನ್ಸ್ ವಿಚ್ ಇಸ್ ಡನ್ ಬೈ ಅ ಪರ್ಸನ್ ಹೂ ಈಸ್ ಆರ್ ಹೂ ಬೈ ರೀಸನ್ ಆಫ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್, not by reason of mistake of law. Mistake of law is not an excuse. Mistake of fact ಆದ್ರೆ ಮಾತ್ರನೇ ಅದು ಎಕ್ಸ್ಕ್ಯೂಸ್ ಆಗೋದು. ಅಂಡ್ ಗುಡ್ ಫೇತ್ ಅಲ್ಲಿ ಒಂದು ಕೆಲಸ ಮಾಡಿದಾನೆ, ದಟ್ ಹಿ ಇಸ್ ಬೌಂಡ್ ಬೈ ಲಾ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಆರ್ಮಿಯಲ್ಲಿ ಸೋಲ್ಜರ್ಸ್ ಇದ್ದಾರೆ, ಒಂದು ಆರ್ಡರ್ ವಾರ್ ಡಿಕ್ಲೇರ್ ಆಗಿದೆ. ವಾರ್ ಡಿಕ್ಲೇರ್ ಆಗಿದೆ ಅಂತಂದಾಗ ಡೆಫಿನೆಟ್ಲಿ ನಾವು ಆರ್ಮಿ ಸೋಲ್ಜರ್ಸ್ ಅವರು ಶೂಟ್ ಮಾಡ್ತಾರೆ, ಬೇರೊಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ, ಅಲ್ಲಿನೊಬ್ಬ ವ್ಯಕ್ತಿ ಸಾಯ್ತಾನೆ. ಬಟ್ ಇದೆಲ್ಲಾನು ಸಿನ್ಸ್ ಅವರು ಡ್ಯೂಟಿ ಬೌಂಡ್ ಆಗಿದ್ದಾರೆ, ದೇ ಆರ್ ಬೌಂಡ್ ಬೈ ಲಾ ಈ ಕೆಲಸ ಮಾಡೋದಕ್ಕೆ, ಹಾಗಾಗಿ ಮಾಡ್ತಿದ್ದಾರೆ. ಸೊ ಅವ್ರ ಮೇಲೆ ಯಾರು ಕೇಸ್ ಮಾಡೋದಕ್ಕಾಗೋದಿಲ್ಲ ದಟ್ ಇವ್ರು ಒಂದು ಕೊಲೆ ಮಾಡಿದ್ದಾರೆ ಅಂತ, ಯಾಕಂದ್ರೆ ಅವ್ರಿಗೆ ಡಿಫೆನ್ಸ್ ಅಲ್ಲಿ ಫಾಲೋ ಆಗ್ತಾರೆ ಸೆಕ್ಷನ್ 14 ಅಲ್ಲಿ. ಅಂಡ್ ಯಾವುದೇ ಒಂದು ವ್ಯಕ್ತಿ ಈ ರೀತಿ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಆಗಿದ್ದು ಒಂದು ಕೆಲಸನ ಮಾಡಿದ್ರೆ, ಹಿ ಇಸ್ ಬೌಂಡ್ ಬೈ ಲಾ ಅನ್ನೋ ಗುಡ್ ಫೇತ್ ಅಲ್ಲಿ ಕೆಲಸ ಮಾಡಿದ್ರೆ ಅವರು ಈ ಡಿಫೆನ್ಸ್ ಅಲ್ಲಿ ಫಾಲೋ ಆಗ್ತಾರೆ. ಸೊ act done by a person bound by mistake of fact believing himself bound by law. ನಾನು ಲಾ ಇಂದ ಬೌಂಡ್ ಆಗಿದ್ದೆ ಅನ್ನೋಂತ ಒಂದು ಬಿಲೀಫ್ ಅಲ್ಲಿ ಮಾಡಿದ್ರೆ. ಅಂಡ್ ಇನ್ನೊಂದು ನೆನಪಿರ್ಲಿ, ನಿಮಗೆ ಪ್ರತಿಯೊಂದು BNS ನ ಸೆಕ್ಷನ್ಸ್ ಎಲ್ಲ ಅಪ್ಲಿಕಬಿಲಿಟಿ ಬೇಸ್ಡ್ ಕೇಳ್ತಿರೋದ್ರಿಂದ ಈ ಸೆಕ್ಷನ್ಸ್ ನ ನಾವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಮಿಸ್ಟೇಕ್ ಆಫ್ ಲಾ ಅಂತಂದ್ರೆ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಇದ್ರೆ ಮಾತ್ರನೇ ಇದೊಂದು ಎಕ್ಸೆಪ್ಷನ್ ಆಗೋದು, ನಾಟ್ ಇನ್ ಕೇಸ್ ಆಫ್ ಮಿಸ್ಟೇಕ್ ಆಫ್ ಲಾ. ಬಿಕಾಸ್ ಲಾ ನಿಮಗೆ ಗೊತ್ತಿರಬೇಕು. ಸಾಮಾನ್ಯ ಜನರಾಗ್ಲಿ ಲಾ ಸ್ಟೂಡೆಂಟ್ ಗೆ ಲಾ ಗೊತ್ತಿರ್ಬೇಕಂತಲ್ಲ, ಇಟ್ಸ್ ಫಾರ್ ಎವ್ರಿ ಒನ್. ಲಾ ಗೊತ್ತಿಲ್ಲ ಅನ್ನೋದು ಒಂದು ಎಕ್ಸ್ಕ್ಯೂಸ್ ಅಲ್ಲ. ಸೆಕ್ಷನ್ 15, ನಥಿಂಗ್ ಈಸ್ ಅನ್ ಒಫೆನ್ಸ್ ವಿಚ್ ಇಸ್ ಡನ್ ಬೈ ಎ ಜಡ್ಜ್ ವೆನ್ ಆಕ್ಟಿಂಗ್ ಜುಡಿಷಿಯಸ್ಲಿ. ಈಗ ಜಡ್ಜ್ ಯಾವುದೇ ಒಂದು ಕೆಲಸನ ಮಾಡ್ಲಿ, ಜಡ್ಜ್ ಒಂದು ಡೆತ್ ಸೆಂಟೆನ್ಸ್ ನ ಪಾಸ್ ಮಾಡಬಹುದು. ಸೊ ಜಡ್ಜ್ ಒಂದು ಡೆತ್ ಸೆಂಟೆನ್ಸ್ ನ ಪಾಸ್ ಮಾಡಿದ್ರು ಅಂತ ಅವ್ರ ಅಗೇನ್ಸ್ಟ್ ನಾವೇನು ಕೇಸ್ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ, ರೈಟ್? ಸೊ ಜಡ್ಜ್ ಹೇಗ್ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಯಾರಿಗೆ ಡೆತ್ ಸೆಂಟೆನ್ಸ್ ನ ವಿಧಿಸೋದಿಕ್ ಆಗೋದಿಲ್ಲ, ಅಥವಾ ನಿಮಗೆ ಪನಿಷ್ಮೆಂಟ್ ಇದೆ ಅಂತ ವಿಧಿಸೋದಿಕ್ ಆಗೋದಿಲ್ಲ. ಬಟ್ ಸಿನ್ಸ್ ಜಡ್ಜ್ ಅವರು ಆ ಕೆಲಸ ಮಾಡೋದಿಕ್ಕೆ ಎಂಪವರ್ ಆಗಿದ್ದಾರೆ, ಹಿ ಈಸ್ ಬೌಂಡ್ ಬೈ ಲಾ, ಎಕ್ಸರ್ಸೈಸ್ ಮಾಡ್ತಿರೋದು ಅವರ ಪವರ್ ನ ಜುಡಿಷಿಯಸ್ಲಿ ಆಕ್ಟ್ ಮಾಡೋದಕ್ಕೆ ಇನ್ ಗುಡ್ ಫೇತ್ ಅವ್ರು ಮಾಡ್ತಿರೋದು. ಹಾಗಾಗಿ ಅವರು ಈ ಡಿಫೆನ್ಸ್ ಅಲ್ಲಿ ಫಾಲೋ ಆಗ್ತಿದ್ದಾರೆ ಸೆಕ್ಷನ್ 15 ಅಲ್ಲಿ. ಜಡ್ಜ್ ಮೇಲೆ ನಾವು ಯಾವುದೇ ರೀತಿ ಪ್ರಾಸಿಕ್ಯೂಷನ್ ಮಾಡೋದಿಕ್ ಆಗೋದಿಲ್ಲ, ದಟ್ ಹೇಗೆ ನೀವು ಇದನ್ನ ಡೆತ್ ಸೆಂಟೆನ್ಸ್ ನ ಕೊಟ್ರಿ ಅಂತ. 16 ಏನು, ಆಕ್ಟ್ ಡನ್ ಬೈ ಪರ್ಸುವೆಂಟ್ ಟು ಜಡ್ಜ್ಮೆಂಟ್ ಆರ್ ಆರ್ಡರ್ ಆಫ್ ಕೋರ್ಟ್. ಯಾವುದೇ ಒಂದು ಆಕ್ಟ್, ಇಲ್ಲಿ ನಮಗೆ ಲ್ಯಾಂಡ್ ಮಾರ್ಕ್ ಆಗಿ ಹ್ಯಾಂಗ್ ಮೆನ್ ದ ಕೇಸ್ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ. ಹ್ಯಾಂಗ್ ಮೆನ್ ಅಂತಂದ್ರೆ ಈಗ ಡೆತ್ ಪೆನಾಲ್ಟಿ ಕೊಟ್ರು, ಡೆತ್ ಪೆನಾಲ್ಟಿ ಕೊಟ್ಟಾಗ ಹ್ಯಾಂಗ್ ಮೆನ್ ಅಂತಂದ್ರೆ ಏನು, ಗಲ್ಲಿಗೆ ಏರ್ಸ್ಬೇಕಾದ್ರೆ ಒಂದು ಬ್ಲಾಕ್ ಬಟ್ಟೆ ಹಾಕಿ ನಿಮ್ಮನ್ನ ಇದ್ ಮಾಡ್ತಾರೆ, ಸೊ ಲೀವರ್ ಎಳ್ದು ಆ ವ್ಯಕ್ತಿನ ಹ್ಯಾಂಗ್ ಮೆನ್ ಅಂತ ಕರಿತೀವಿ. ಆ ವ್ಯಕ್ತಿ ಹೇಗೆ ಜೀವ ತೆಗಿತಿದ್ದಾನೆ ಅಂತ ಹೇಳಿ ಅವರನ್ನ ನಾವು ಪ್ರಾಸಿಕ್ಯೂಟ್ ಮಾಡೋದಿಕ್ ಆಗೋದಿಲ್ಲ, ಬಿಕಾಸ್ ಅವರು ಒಂದು ಜಡ್ಜ್ಮೆಂಟ್ ಆರ್ ಕೋರ್ಟ್ ನ ಆರ್ಡರ್ ನ ಪಾಲನೆ ಮಾಡ್ತಿರೋಂತ ವ್ಯಕ್ತಿ. ಸೊ ಅವರು ಸಹ ಅವ್ರದ್ದು ಕೆಲ್ಸನ ಮಾಡ್ತಿದ್ದಾರೆ ಇನ್ ಗುಡ್ ಫೇತ್, ಅಂಡ್ ಹಾಗಾಗಿ ಅವರು ಎಕ್ಸೆಪ್ಷನ್ ಅಲ್ಲಿ ಫಾಲೋ ಆಗ್ತಾರೆ. 16, ಸೊ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಡ್ಜ್ಮೆಂಟ್ ಅಥವಾ ಕೋರ್ಟ್ ನ ಆರ್ಡರ್ ನ ಪಾಲನೆ ಮಾಡ್ತಿರುವಂತ ವ್ಯಕ್ತಿ ಈ ಡಿಫೆನ್ಸ್ ಅಲ್ಲಿ ಫಾಲೋ ಆಗ್ತಾರೆ. ನೆಕ್ಸ್ಟ್, ಅವ್ರು ಯಾರನ್ನು ಸಹ ಒಫೆನ್ಸ್ ಮಾಡಿದ್ರು ಅಂತ ನಾವು ಪ್ರಾಸಿಕ್ಯೂಟ್ ಮಾಡೋದಿಕ್ ಆಗೋದಿಲ್ಲ. Section 17, nothing is an offense which is done by any person who is justified by law or who by reason of mistake of fact.
ಅಂಡ್ ನಾಟ್ ಬೈ ರೀಸನ್ ಆಫ್ ಮಿಸ್ಟೇಕ್ ಆಫ್ ಲಾ. ಎಲ್ಲಾ ಕಡೆನೂ ನಾವ್ ಇದನ್ನ ಕಾಣ್ತೀವಿ, ಮಿಸ್ಟೇಕ್ ಆಫ್ ಲಾ ಅಲ್ಲ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಮಾತ್ರ. ಬಿಲೀವ್ಸ್ ಹಿಮ್ಸೆಲ್ಫ್. ಎಕ್ಸಾಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಗೆ MCQ ಕ್ವೆಶನ್ಸ್ ಅಲ್ಲಿ ಈ ಮಿಸ್ಟೇಕ್ ಅನ್ನ ಹೆಚ್ಚಿಗೆ ಮಾಡ್ತೀರಿ, ಮಿಸ್ಟೇಕ್ ಆಫ್ ಲಾ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅನ್ನೋದು. ಸೊ ಅದ್ರಲ್ಲಿ ಗಮನ ಇರಲಿ. Believes himself to be justified by law doing it. So, act done by a person justified by or by mistake of fact believing himself to be justified by law. ಒಬ್ಬ ವ್ಯಕ್ತಿ ಮಾಡ್ತಿರುವಂತ ಕೆಲಸ ಅವನು ತನ್ನ ಸೆಲ್ಫ್ ಡಿಫೆನ್ಸ್ ಮಾಡಿರಬಹುದು. ಸೊ ಅವನು ಹಿ ಇಸ್ ಬೌಂಡ್ ಬೈ ಲಾ ಅನ್ನೋಂತ ಒಂದು ನಿಟ್ಟಿನಲ್ಲೇ ಮಾಡ್ತಿದ್ದಾನೆ ಅಂತಂದಾಗ ಅಗೇನ್ ಹಿ ಫಾಲ್ಸ್ ಅಂಡರ್ ದಿಸ್ ಎಕ್ಸೆಪ್ಷನ್ ಆಫ್ ಸೆಕ್ಷನ್ 17. ಅವ್ನು ಮಾಡುವಂತ ಯಾವುದೇ ಕೆಲಸ ನಮಗೆ ಒಫೆನ್ಸ್ ಆಗೋದಿಲ್ಲ, ಡಿಫೆನ್ಸ್ ಅಲ್ಲಿ ಡಿಫೆನ್ಸ್ ನ ಸೀಕ್ ಮಾಡಬಹುದು. 18. Nothing is an offense which is done by an accident or misfortune. Accident in doing a lawful act and without any criminal intention. So ನಮಗೆ ಇಂಟೆನ್ಷನ್ ಬೇರೆ, ನಾಲೆಜ್ ಬೇರೆ, ಇದು ಗೊತ್ತಿದೆ. ಸೊ ನಾಲೆಜ್ ಹಾಗೂ ಇಂಟೆನ್ಷನ್ ಎರಡೂ ಇಲ್ಲ. ನಾಲೆಜು ಇರ್ಲಿಲ್ಲ ದಟ್ ಈ ತರ ಒಂದು ಆಕ್ಟ್ ಆಗಬಹುದು ಅಂತ, ಅಥವಾ ಇಂಟೆನ್ಷನ್ ಇರ್ಲೇ ಇಲ್ಲ ಒಂದು ಆಕ್ಸಿಡೆಂಟ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ರೋಡಲ್ಲಿ ಹೋಗ್ತಿದ್ದೀರಿ, ನಿಮ್ ಕಾರಲ್ಲಿ ಹೋಗ್ತಿದ್ದೀರಿ ಅಂಡ್ ಒಂದು ಚಿಕ್ಕ ಮಗು ಅಡ್ಡ ಬರುತ್ತೆ, ರೋಡ್ ಕ್ರಾಸ್ ಮಾಡ್ತಿರತ್ತೆ. ಸೊ ಆ ಚಿಕ್ಕ ಮಗು ಓಡ್ ಹೋಗ್ತಿದೆ ಅನ್ನೋದು ನಿಮಗ್ ಗೊತ್ತಿರ್ಲಿಲ್ಲ. ಆ ಮಗುನ ಕೇಸ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಗಾಡಿ ಶಿಫ್ಟ್ ಮಾಡಿದಾಗ ನಿಮಗೆ ಬೇರೆ ಒಂದು ಮರಕ್ಕೆ ಅಥವಾ ಇನ್ನೊಂದು ಅಂಗಡಿ, ಯಾವ್ದಾದ್ರು ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿಗೆ ನೀವು ಆಕ್ಸಿಡೆಂಟ್ ಮಾಡಿದಿರಿ ಅಂಡ್ ಅಲ್ಲಿ ಗಾಯಗಳಾಗಿದೆ ಅಂತಾನೆ ಅನ್ಕೊಳ್ಳೋಣ. ಬಟ್ ನಿಮಗಿಲ್ಲಿ ಯಾವುದೇ ರೀತಿ ಇಂಟೆನ್ಷನ್ ಇರ್ಲಿಲ್ಲ, ನಾಲೆಜ್ ಇರ್ಲಿಲ್ಲ ಅಂಡ್ ನೀವು ಮಾಡಿದಂತ ಕೆಲಸ ಇಟ್ ವಾಸ್ ಲಾಫುಲ್ ಮ್ಯಾನರ್ ಅಲ್ಲೇ ಮಾಡಿದ್ದು ವಿತ್ ಪ್ರಾಪರ್ ಕೇರ್ ಅಂಡ್ ಕಾಷನ್. ಸೊ ಹಾಗಾಗಿ ನೀವು ಈ ಡಿಫೆನ್ಸ್ ಅನ್ನ ಸೀಕ್ ಮಾಡಬಹುದು ಅಂಡರ್ ಸೆಕ್ಷನ್ 18 ಹಾಗೂ 19. ಇದೆರಡು ಸಿಮಿಲರ್ ಮಾತನಾಡುತ್ತೆ. ಇದ್ರಲ್ಲಿ ನಮಗೆ ಇರುವಂತ ಇಲಸ್ಟ್ರೇಷನ್ ಏನಿದೆ ಇದೊಂದು ಸಹ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಎ ಇಸ್ ಅಟ್ ವರ್ಕ್. ಇದೊಂದು ದೊಡ್ಡ ಗ್ರೌಂಡ್ ಇದೆ, ಅದ್ರಲ್ಲಿ ಒಬ್ಬ ವ್ಯಕ್ತಿ ಮರ ಕಡಿತಿದ್ದಾನೆ. ಮರ ಕಡಿತಿರೋದು ವಿತ್ ಪ್ರಾಪರ್ ಕೇರ್ ಅಂಡ್ ಕಾಷನ್. ಆ ಹತ್ತಿರದಲ್ಲಿ ಯಾರೋ ಮಕ್ಳಿಲ್ಲ, ಜನರಿಲ್ಲ ಅನ್ನೋದನ್ನ ನೋಡ್ಕೊಂಡೆ ಆ ವ್ಯಕ್ತಿ ಮರ ಕಡಿತಿರೋದು. ಅಂತದ್ರಲ್ಲಿ ಆ ಒಂದು ಆಕ್ಸ್ ಏನಿರತ್ತೆ ಮರ ಕಡಿಯೋದು, ಅದು ಹಾರಿ ಯಾರ ಮೇಲಾದ್ರೂ ಬಿದ್ರೆ ಆ ವ್ಯಕ್ತಿ ಪ್ರಾಪರ್ ಕೇರ್ ಅಂಡ್ ಕಾಷನ್ ತಗೊಂಡೇ ಕೆಲಸ ಮಾಡ್ತಿರೋದು. ಆದ್ರೂ ಅದು ಹಾರಿ ಯಾರಿಗೂ ಬಿದ್ದು ಏಟ್ ಆಗಿದೆ ಅಂತ ಅಂದಾಗ ಆ ವ್ಯಕ್ತಿನ ಪ್ರಾಸಿಕ್ಯೂಟ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ಆ ವ್ಯಕ್ತಿ ವಿತ್ ಯಾವುದೇ ಇಂಟೆನ್ಷನ್ ಇರ್ಲಿಲ್ಲ ಹಾರ್ಮ್ ಕಾಸ್ ಮಾಡೋದಕ್ಕೆ, ಹಾಗೂ ನಾಲೆಜ್ ಇರ್ಲಿಲ್ಲ ಇನ್ ಯಾರಾದ್ರೂ ಅಲ್ಲಿಂದ ಪಾಸ್ ಆಗ್ತಾರೆ ಅಂತ. ಸೊ ಆ ಒಂದು ಏರಿಯಾನಲ್ಲೇ ಮಾಡ್ತಿರಬಹುದು. ಆ ತರ ಒಂದು ಸಿಚುವೇಶನ್ ಅಲ್ಲಿ ಆ ವ್ಯಕ್ತಿ ಸೆಕ್ಷನ್ 18 ನ ಡಿಫೆನ್ಸ್ ಅನ್ನ ಸೀಕ್ ಮಾಡಬಹುದು. ಅಂಡ್ ಈ ಇಲಸ್ಟ್ರೇಷನ್ಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಸೊ ಇಲಸ್ಟ್ರೇಷನ್ಸ್ ನ ಸರಿಯಾಗಿ ಓದ್ಕೊಳ್ಳಿ. ಅಂಡ್ ನೆಕ್ಸ್ಟ್ 19 ಸಿಮಿಲರ್. Act likely to cause harm but done without criminal intention and to prevent other harm. And to prevent other harm, already ಮಗುದ ಎಕ್ಸಾಂಪಲ್ ಕೊಟ್ಟೆ. ಅದು ಇಲ್ಲಿ ದಟ್ ಮಗು ರೋಡ್ ಕ್ರಾಸ್ ಮಾಡ್ತಿದೆ, ಅದನ್ನ ನೀವು ತಡೆಯೋದಿಕ್ ಹೋಗಿ ಬೇರೊಂದು ಹಾರ್ಮ್ ನ ಕಾಸ್ ಮಾಡಿದಿರಿ. ಇಲ್ಲ ಎಕ್ಸಾಂಪಲ್ ಇದಕ್ಕೆ ಇದು ಆಲ್ರೆಡಿ ಎಕ್ಸಾಂಪಲ್ ಕೇಳಿರುವಂತ ಒಂದು ಕ್ವೆಶನ್. ಒಂದು ಟೈಗರ್ ಒಬ್ಬ ವ್ಯಕ್ತಿನ ಹಿಡ್ಕೊಂಡಿದೆ ಅಂಡ್ ಆ ವ್ಯಕ್ತಿನ ಬಾಡಿ ತಗೊಂಡ್ ಹೋಗ್ತಿದೆ ಟೈಗರ್ ಅಂತಂದಾಗ, ಟೈಗರ್ ನ ಶೂಟ್ ಮಾಡೋದಕ್ಕೆ ಹೋಗಿ ಬೈ ಮಿಸ್ಟೇಕ್ ಆಗಿ ಆ ವ್ಯಕ್ತಿಗೆ ಬುಲೆಟ್ ತಾಕಿದೆ ಅಂತಂದ್ರೆ ಅಲ್ಲಿ ಯಾವುದೇ ಇಂಟೆನ್ಷನ್ ಇರ್ಲಿಲ್ಲ. ಒಂದು ಗ್ರೇಟರ್ ಹಾರ್ಮ್ ನ ತಡೆಯೋದಿಕ್ ಹೋಗಿ ಒಂದು ಸ್ಮಾಲರ್ ಹಾರ್ಮ್ ಕಾಸ್ ಆಗಿದೆ. ಸೊ ಅದನ್ನು ಸಹ ಡಿಫೆನ್ಸ್ ಅಲ್ಲಿ ಫಾಲ್ ಆಗುತ್ತೆ, ಸಿನ್ಸ್ ದೇರ್ ವಾಸ್ ನೋ ಇಂಟೆನ್ಷನ್ ಆರ್ ನಾಲೆಜ್ ಇರ್ಲಿಲ್ಲ ಹಾಗೂ ಇಲ್ಲಿ ಇಂಟೆನ್ಷನ್ ಇರ್ಲಿಲ್ಲ, ಕ್ರಿಮಿನಲ್ ಇಂಟೆನ್ಷನ್ ಇರ್ಲಿಲ್ಲ ದಟ್ ಈ ರೀತಿ ಹಾರ್ಮ್ ಕಾಸ್ ಆಗಬಹುದು ಅಂತ. ಒಂದು ದೊಡ್ಡದಾದಂತ ಶಿಪ್ ಹೋಗ್ತಿದೆ, ಆ ಶಿಪ್ ಅಲ್ಲಿ ಇರುವಂತ ಸಾವಿರಾರು ಜನರ ಜೀವನ ಕಾಪಾಡೋದಿಕ್ಕೆ ಪಕ್ಕದಲ್ಲಿ ಬೇರೊಂದು ಚಿಕ್ಕದಾದಂತ ಶಿಪ್, ಅದನ್ನ ನಾವು ಅದೇ ದಾರಿಯಲ್ಲಿ ಹೋಗ್ಬೇಕು. ಸೊ ಆ ಶಿಪ್ಗೆ ನೀವು ಟಚ್ ಮಾಡತ್ತೆ, ಆ ಶಿಪ್ ಅಲ್ಲಿ ಇರುವಂತ ಒಂದು 5-6 ಜನ ಸಾಯ್ತಾರೆ ಅಂತಂದ್ರೂ ಸಹ, ಸಿನ್ಸ್ ಇಲ್ಲಿ ಸಾವಿರಾರು ಜನರ ಪ್ರಾಣ ಇರೋದ್ರಿಂದ ಇದನ್ನ ನಾವು ಡಿಫೆನ್ಸ್ ಆಗೇನೆ ನೋಡ್ತೀವಿ. Next, section 20. Section 20, very important. Section 82 of your IPC, Dolly in Capax. So, Dolly in Capax anta ನಿಮಗೆ ಎಕ್ಸಾಮ್ ಅಲ್ಲಿ 100% ಈ ಕ್ವೆಶನ್ ನ ಕೇಳ್ತಾರೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಪೇಪರ್ ಅಲ್ಲಿ ನೀವು ಈ ಕ್ವೆಶನ್ ಕಾಣಬಹುದು. 7 ವರ್ಷಕ್ಕಿಂತ ಕಮ್ಮಿ ಇರುವಂತ ಮಗು ಮಾಡುವಂತ ಯಾವುದೇ ಆಕ್ಟ್ ಒಫೆನ್ಸ್ ನಮಗೆ
ಒಫೆನ್ಸ್ ಅಲ್ಲ ಅಂತ ಹೇಳ್ತಿರೋದು. ಸಿನ್ಸ್ ಆ ಮಗುಗೆ ಆಕ್ಟರ್ ಸೀರಿಯಸ್ ಮಾಡಿದ್ರು ಇಂಟೆನ್ಷನ್ ಇಲ್ಲ, ಆ ಮಗುಗೆ ಗೊತ್ತಿಲ್ಲ ದಟ್ ಈ ಆಕ್ಟ್ ನ ಸರ್ಕಮ್ಸ್ಟೆನ್ಸ್ ಏನಾಗತ್ತೆ, ನೇಚರ್ ಆಫ್ ದ ಆಕ್ಟ್ ಏನ್ ಮಾಡ್ತಿದ್ದಾನೆ ಅದು ಲಾ ಇಂದ ಪ್ರೊಹಿಬಿಟ್ ಆಗಿದೆ, ಅಥವಾ ಈ ತರ ಮಾಡಿದ್ರೆ ನನಗೇನಾದ್ರೂ ಪನಿಷ್ಮೆಂಟ್ ಆಗತ್ತೆ, ನೇಚರ್ ಆಫ್ ದ ಒಫೆನ್ಸ್ ಗೊತ್ತಿಲ್ಲ ಮಗುಗೆ ಅನ್ನೋ ಕಾರಣ ಇಂಟೆನ್ಷನ್ ಇಲ್ಲ ಅಂತ ನಾವು ಡಾಲಿ ಇನ್ಕೆಪಾಕ್ಸ್ 7 ವರ್ಷಕ್ಕಿಂತ ಕಮ್ಮಿ. ಎಕ್ಸಾಮ್ ಅಲ್ಲಿ ನಮ್ಮನ್ನ ಕೇಳೋದು ಒಂದು ಸೆಕ್ಷನ್, ಸೆಕೆಂಡ್ ಇಸ್ ಏಜ್ ಇಂಪಾರ್ಟೆಂಟ್ 7 years. ಈ ಸೆಕ್ಷನ್ ನ ನಾವು ಸೆಕ್ಷನ್ 21 ಅಂದ್ರೆ ಸೆಕ್ಷನ್ 83 ಆಫ್ IPC ಇಂದ ಕನ್ಫ್ಯೂಸ್ ಮಾಡ್ಕೊಳ್ತೀವಿ ತುಂಬಾ ಜನ. ಯಾಕಂತಂದ್ರೆ ಇಲ್ಲಿನೂ ಸಹ ಏಜ್ ಗ್ರೂಪ್ ಇದೆ. ಇಲ್ಲಿ ಏನ್ ಏಜ್ ಗ್ರೂಪ್ ಅಂದ್ರೆ ಚೈಲ್ಡ್ ಕೇಸೇನೆ ಮಾತನಾಡ್ತಿರೋದು, ಬಟ್ 7 years ಇಂದ 12 years ಇರುವಂತ ಏಜ್ ಗ್ರೂಪ್ ಅಲ್ಲಿರುವ ಮಗುವ ಬಗ್ಗೆ ಮಾತನಾಡ್ತಿರೋದು, 7 to 12 years. ಇಲ್ಲಿ 7 years ಗಿಂತ ಕಮ್ಮಿ. ಸಿ ಅಗೇನ್ ಇನ್ನೊಂದು 2 clause 3 ಅಲ್ಲಿ ನಾವು ಚೈಲ್ಡ್ ನ ಡೆಫಿನೇಷನ್ ಏನ್ ಆಡ್ ಮಾಡಿದೀವಿ 18 years. ದಟ್ ಇಸ್ ಸಬ್ಜೆಕ್ಟ್ ಟು ಈ ಜನರಲ್ ಎಕ್ಸೆಪ್ಷನ್ಸ್. ಜನರಲ್ ಎಕ್ಸೆಪ್ಷನ್ಸ್ ನಮ್ಗೆ ಹೈಯರ್ ಪ್ರಯಾರಿಟಿ ಇರೋದ್ರಿಂದ ಆ ಚೈಲ್ಡ್ ನ ಡೆಫಿನೇಷನ್ ನ ಇಲ್ಲಿ ಚೈಲ್ಡ್ ಗೆ ಕನ್ಫ್ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ಚೈಲ್ಡ್ ಅಲ್ಲೇನೆ ಕ್ಯಾಟಗರಿ 7 years ಅನ್ನೋದನ್ನ ಸ್ಪೆಸಿಫೈ ಮಾಡ್ತಿದೀವಿ. ಸೊ 7 years ಗಿಂತ ಕಮ್ಮಿ ಮಗು ಮಾಡಿದ್ರೆ ಏನು ಒಫೆನ್ಸೇ ಅಲ್ಲ. 7 to 12 years ನ ಮಗು ಒಂದು ಒಫೆನ್ಸ್ ನ ಮಾಡಿದ್ರೆ ಅಂಡ್ ಆ ಮಗುಗೆ ಸಫಿಶಿಯಂಟ್ ಮೆಚ್ಯೂರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಟು ಜಡ್ಜ್ ಆಫ್ ದ ನೇಚರ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಕಾಂಡಕ್ಟ್ ಆನ್ ದಟ್ ಒಕೇಶನ್. 7 to 12 years ಅಲ್ಲಿ ಇರುವಂತ ಬ್ರಾಕೆಟ್ ಅಲ್ಲಿ ಬರುವಂತ ಮಗು ಮಾಡ್ತಿರುವಂತ ಆಕ್ಟ್ ಏನಿದೆ ಅದರ ಕಾನ್ಸಿಕ್ವೆನ್ಸಸ್ ಗೊತ್ತಿದ್ಯಾ? ಇದರ ಕಾನ್ಸಿಕ್ವೆನ್ಸ್ ಒಬ್ಬ ವ್ಯಕ್ತಿನ ನಾನು ಶೂಟ್ ಮಾಡಿದ್ರೆ ಇದು ನಿಜವಾದಂತ ಗನ್, ಇದರಿಂದ ಶೂಟ್ ಮಾಡಿದ್ರೆ ಆ ವ್ಯಕ್ತಿ ಸಾಯ್ತಾನೆ, ಆ ವ್ಯಕ್ತಿ ಸಾಯೋದ್ರಿಂದ ಒಂದು ಕೊಲೆ ಮರ್ಡರ್ ಆಗತ್ತೆ ಅಂಡ್ ನಾನು ಜೈಲಿಗೆ ಹೋಗ್ಬೋದು ಅನ್ನೋ ಕಾನ್ಸಿಕ್ವೆನ್ಸ್ ಅರಿವಿದ್ಯಾ, ಅಷ್ಟು ಮೆಚ್ಯೂರಿಟಿ ಇದೆಯಾ ಆ ಮಗುಗೆ ಅನ್ನೋದನ್ನ ಕೋರ್ಟ್ ಟೆಸ್ಟ್ ಮಾಡುತ್ತೆ. ಅದಿದ್ರೆ ಮೆಚ್ಯೂರಿಟಿ, ಸಫಿಶಿಯಂಟ್ ಮೆಚ್ಯೂರಿಟಿ ಇದ್ದೇ ಈ ಒಂದು ಕೊಲೆ ಮಾಡಿದ್ದಾನೆ ಅಂತಂದ್ರೆ ಡಿಫೆನ್ಸ್ ಇಲ್ಲ. ಬಟ್ ಆ ಮಗುಗೆ ಅಷ್ಟು ಮೆಚ್ಯೂರಿಟಿ ಇರ್ಲಿಲ್ಲ, ಅವ್ನು ಮಾಡಿದಂತ ಆಕ್ಟ್ ಏನ್ ಮಾಡಿದಾನೆ ಅನ್ನೋ ಕಾನ್ಸಿಕ್ವೆನ್ಸಸ್ ಗೊತ್ತಿಲ್ಲ ಅಂತ ಅಂದಾಗ ಸೆಕ್ಷನ್ 21 ಅಲ್ಲಿ ಡಿಫೆನ್ಸ್ ಅಲ್ಲಿ ಫಾಲ್ ಆಗ್ತಾನೆ. ಕ್ಲಿಯರ್? ಅಂಡ್ ಚೈಲ್ಡ್ ಡೆಫಿನೇಷನ್ 2 clause 3 ಡೆಫಿನೇಷನ್ಸ್ ಅಲ್ಲಿ ಹೊಸದಾಗಿ ಆಡ್ ಆಗಿರುವಂತ ಚೈಲ್ಡ್ ಡೆಫಿನೇಷನ್ 18 years ಗಿಂತ ಅಬವ್, 18 years ಗಿಂತ ಬಿಲೋ, ಸಾರಿ ಚೈಲ್ಡ್ ಅಂತ ಏನಿದೆ ಅದು ಎಂಟೈರ್ ಆಕ್ಟ್ ಅಪ್ಲೈ ಆಗತ್ತೆ. ಆದ್ರೆ ಎಕ್ಸೆಪ್ಷನ್ಸ್ ನ ಬಿಟ್ಟು, ಬಿಕಾಸ್ ಎಕ್ಸೆಪ್ಷನ್ಸ್ ಅಲ್ಲಿ ನಾವು ಸ್ಪೆಸಿಫೈ ಮಾಡಿದೀವಿ ಅಂಡ್ ಎಕ್ಸೆಪ್ಷನ್ಸ್ ನಮಗೆ ಫಸ್ಟ್ ಪ್ರಯಾರಿಟಿ. ಯಾವುದೇ ಸೆಕ್ಷನ್ ಆಗ್ಲಿ ಈ ಎಕ್ಸೆಪ್ಷನ್ಸ್ ನ ಪರಿಗಣಿಸ್ಕೊ ನಾಲೆಜ್ ಅಲ್ಲಿ ಇಟ್ಕೊಂಡೇನೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮಗೆ ಎಕ್ಸೆಪ್ಷನ್ಸ್ ಇಸ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ನೆಕ್ಸ್ಟ್, ಆಕ್ಟ್ ಆಫ್ ಅನ್ ಅನ್ಸೌಂಡ್ ಮೈಂಡ್. ಈಗ ಒಬ್ಬ ವ್ಯಕ್ತಿ ಅನ್ಸೌಂಡ್ ಪರ್ಸನ್ ಅಂತಂದಾಗ ಇದರಲ್ಲಿ ಲುನಾಟಿಕ್, ಇಡಿಯಟ್ ಎಲ್ಲರೂ ಸಹ ಇನ್ಕ್ಲೂಡ್ ಆಗ್ತಾರೆ. ಸೊ ಈ ಕಂಡೀಷನ್ ಅಲ್ಲಿ ಅನ್ಸೌಂಡ್ನೆಸ್ ಆಫ್ ಮೈಂಡ್, ಆ ಅನ್ಸೌಂಡ್ನೆಸ್ ಅಲ್ಲಿ ಇನ್ಕೇಪಬಲ್ ಆಫ್ ನೋಯಿಂಗ್ ದ ನೇಚರ್ ಆಫ್ ದ ಆಕ್ಟ್, ನೇಚರ್ ಆಫ್ ಆಕ್ಟ್ ಏನ್ ಆಕ್ಟ್ ಮಾಡ್ತಿದ್ದಾನೆ ಅದು ಗೊತ್ತಿಲ್ಲ, ಆರ್ ದಟ್ ಹಿ ಇಸ್ ಡೂಯಿಂಗ್ ವಾಟ್ ಇಸ್ ಇದರ್ ರಾಂಗ್ ಆರ್ ಕಾಂಟ್ರರಿ ಟು ಲಾ. ಅವ್ನ್ ಮಾಡ್ತಿರೋದು ತಪ್ಪು ಅಥವಾ ಲಾ ಇದನ್ನ ಪ್ರೊಹಿಬಿಟ್ ಮಾಡ್ತಿದೆ, ಲಾ ಪ್ರಕಾರ ಇದು ತಪ್ಪು ಅನ್ನೋದು ಆ ವ್ಯಕ್ತಿಗೆ ಗೊತ್ತಿಲ್ಲ, ಅನ್ಸೌಂಡ್ ಪರ್ಸನ್ ಅಂತಂದಾಗ. ಸೊ ಒಬ್ಬ ಈಗ ಮೆಂಟಲ್ ಆ ವ್ಯಕ್ತಿನ ನೀವು ಇನ್ನೊಬ್ಬ ನಾರ್ಮಲ್ ವ್ಯಕ್ತಿ ಜೊತೆಗೆ ಒಂದು ರೂಮ್ ಅಲ್ಲಿ ಇದಾರೆ ಇಬ್ರುನು ಅಂಡ್ ಒಂದು ಚಾಕು ಮೆಂಟಲ್ ವ್ಯಕ್ತಿ ಕೈಲಿದೆ ಅಂತಂದಾಗ ಇದು ಆಬ್ವಿಯಸ್ ದಟ್ ಅವನು ಸಾಯಿಸ್ತಾನೆ ಅಂಡ್ ಅವನಿಗೆ ಗೊತ್ತಿಲ್ಲ ಕಾನ್ಸಿಕ್ವೆನ್ಸಸ್ ಅವ್ನು ಸಾಯಿಸೋದ್ರಿಂದ ಏನಾಗುತ್ತೆ ಅನ್ನೋದು. ಸೊ ಅದನ್ನು ಸಹ ಡಿಫೆನ್ಸ್ ಆಗಿ ಫಾಲ್ ಆಗುತ್ತೆ, ಬಿಕಾಸ್ ಇಟ್ಸ್ ಅನ್ ಆಕ್ಟ್ ಆಫ್ ಅನ್ಸೌಂಡ್ ಪರ್ಸನ್ ಅಂಡ್ ಇಲ್ಲಿ ನಮಗೆ ಆ ವ್ಯಕ್ತಿಗೆ ನಾಲೆಜ್ ಇಲ್ಲ, ಹಾಗಾಗಿ ಇಂಟೆನ್ಷನ್ ಸಾಧ್ಯನೇ ಇಲ್ಲ, ನಾಲೆಜೇ ಇಲ್ಲ ಆ ವ್ಯಕ್ತಿಗೆ. ನೆಕ್ಸ್ಟ್ 23, ಆಕ್ಟ್ ಆಫ್ ಅ ಪರ್ಸನ್ ಇನ್ಕೇಪಬಲ್ ಆಫ್ ಜಡ್ಜ್ಮೆಂಟ್ ಆಫ್ by reason of intoxication caused against his will. Important, very much important. 23 ಹಾಗೂ 24 ಇದು ನಮಗೆ 85 ಮತ್ತೆ 86 ಸೆಕ್ಷನ್ ನಂಬರ್ 85 86. ಈ ಎಲ್ಲಾ ಸೆಕ್ಷನ್ಸ್ ನಂಬರ್ ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್. ಪ್ಲಸ್ ಈ ಸೆಕ್ಷನ್ ಹೆಡ್ಡಿಂಗ್ ಏನಿದೆ ಇದರಿಂದಾನೇ ಪ್ರಶ್ನೆ ಕೇಳೋದು. ಸೊ ಈ ಸೆಕ್ಷನ್ ಹೆಡ್ಡಿಂಗ್ಸ್ ಹಾಗೂ ನಂಬರ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಒಳಗಡೆ ಏನು ಮ್ಯಾಟರ್ ಇದೆ ಅದು ಎಸೆನ್ಷಿಯಲ್ಸ್, ಕೀವರ್ಡ್ಸ್ ನಮಗೇನಿದೆ ಅದರಿಂದಾನು ಪ್ರಶ್ನೆ ಬರುತ್ತೆ. ಸೊ ಎಕ್ಸೆಪ್ಷನ್ ಚಾಪ್ಟರ್ 3 ನ 100% ಓದ್ಲೇಬೇಕು ಅಂಡ್ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಈಗ ಇಂಟಾಕ್ಸಿಕೇಶನ್, ಇಲ್ಲಿ ಇಂಟಾಕ್ಸಿಕೇಶನ್ ಅಂತಂದ್ರೆ ನಶೆ ನಿಮಗೆ ಡ್ರಗ್ಸ್ ಇಂದ ಆಗಬಹುದು,
ಕುಡಿದು ನಶೆ ಆಗಬಹುದು, ಯಾವುದೇ ಮೆಡಿಸಿನ್ ಓವರ್ ಡೋಸ್ ಇಂದಾನು ಸಹ ನಶೆ ಆಗಿರಬಹುದು. ಸೊ ನಶೆ ಯಾವುದೇ ರೀತಿ ಆಗಿರ್ಲಿ, ಬಟ್ ನಶೆ ನೀವು ಸ್ವಂತ ಮಾಡಿರೋದಲ್ಲ, ವಾಲಂಟರಿಲಿ ತಗೊಂಡಿರೋ ನಶೆ ಅಲ್ಲ, ನಿಮಗೆ ಗೊತ್ತಿಲ್ಲದೆ ನಿಮಗೆ ಬಲವಂತವಾಗಿ ಕೊಟ್ಟಿರುವಂತ ಒಂದು ನಶೆ. ಅಂಡ್ ಆ ನಶೆಯಲ್ಲಿ ನೀವೊಂದು ಆಕ್ಟ್ ಅನ್ನ ಮಾಡಿದ್ದೀರಿ, ಆ ಕಂಡೀಷನ್ ಅಲ್ಲಿ ನೀವು ಡಿಫೆನ್ಸ್ ಅನ್ನ ಸೀಕ್ ಮಾಡಬಹುದು. ಸೆನ್ಸ್ ನೀವು ನಶೆಯಲ್ಲಿದ್ರಿ, ನಿಮಗೆ ಗೊತ್ತಿಲ್ಲ ನೀವು ಏನ್ ಆಕ್ಟ್ ಮಾಡಿದ್ರಿ, ಇನ್ಕೇಪಬಲ್ ಆಫ್ ನೋಯಿಂಗ್ ದ ನೇಚರ್ ಆಫ್ ದ ಆಕ್ಟ್, ಮಾಡ್ತಿರುವಂತ ಆಕ್ಟ್ ತಪ್ಪ ಸರಿನಾ ಏನೂ ಗೊತ್ತಿಲ್ಲ ನಿಮಗೆ, ಅಂಡ್ ನೀವು ತಗೊಂಡಿರುವಂತ ಇಂಟಾಕ್ಸಿಕೇಶನ್ ಇದೆ ವಿತೌಟ್ ಹಿಸ್ ನಾಲೆಜ್ ಆರ್ ಅಗೇನ್ಸ್ಟ್ ಹಿಸ್ ವಿಲ್. ನಿಮಗೆ ಗೊತ್ತಿಲ್ಲ ನಿಮಗೆ ನಶೆ ಕೊಡ್ತಿದ್ದಾರೆ ಅನ್ನೋದು, ಆರ್ ನಿಮಗೆ ಬಲವಂತವಾಗಿ ನಶೆ ಕೊಡ್ತಿದ್ದಾರೆ, ಆ ಕಂಡೀಷನ್ ಅಲ್ಲಿ ನಿಮಗೆ ಈ ಒಂದು ಸೆಕ್ಷನ್ 20 ನ ಡಿಫೆನ್ಸ್ ಸಿಗುತ್ತೆ. 24 ಅಲ್ಲಿ ಇದ್ರದ್ದು ಸ್ವಲ್ಪ ಚೇಂಜ್ ಇದೆ. ಏನಂತಂದ್ರೆ, ಒಫೆನ್ಸ್ ರಿಕ್ವೈರಿಂಗ್ ಅ ಪರ್ಟಿಕ್ಯುಲರ್ ಇಂಟೆಂಟ್ ಆರ್ ನಾಲೆಜ್ ಕಮಿಟೆಡ್ ಬೈ ಒನ್ ಹೂ ಇಸ್ ಇಂಟಾಕ್ಸಿಕೇಟೆಡ್. ಇಂಟಾಕ್ಸಿಕೇಶನ್ ನೀವೇ ಸ್ವತಃ ತಗೊಂಡಿರೋದು, ನಶೆ ನೀವೇ ಮಾಡಿರೋದು, ಕುಡ್ದಿದ್ದೀರಿ ಚೆನ್ನಾಗಿ. ಸೊ ಆ ಒಂದು ಕಂಡೀಷನ್ ಬಗ್ಗೆ ಮಾತನಾಡ್ತಿರೋದು ಇಲ್ಲಿ. ನೀವೇ ಸ್ವತಃ ಕುಡ್ದು was administered to him without his knowledge or against his will, ಇದು voluntarily particular knowledge or intent in the state of intoxication shall be liable to be dealt with as if he had same knowledge or he would have had not be intoxicated unless the thing which intoxicated him or administered. ಸೊ ನೀವು ಸ್ವಂತ ನಶೆ ತಗೊಂಡಿರೋದು, ಬಟ್ ಆ ನಶೆಯಲ್ಲಿ ನೀವು ಮಾಡ್ತಿರುವಂತ ಕೆಲಸ ನಿಮಗೆ ಗೊತ್ತಿಲ್ಲ. ಇಲ್ಲಿ ನಮಗೆ ಆಕ್ಚುಲಿ ಪ್ರಿಸಂಪ್ಷನ್ ಬರುತ್ತೆ, ಲಾ ಒಂದು ಪ್ರಿಸಂಪ್ಷನ್ ನ ತಗೊಳತ್ತೆ. ಅಂಡ್ ಈ ಪ್ರಿಸಂಪ್ಷನ್ ಏನಿದೆ, ಈ ಪ್ರಿಸಂಪ್ಷನ್ ನಮಗೆ ನಾಲೆಜ್ ಬಗ್ಗೆ ಪ್ರಿಸಂಪ್ಷನ್ ಆಗತ್ತೆ, ಪ್ರಿಸಂಪ್ಷನ್ ಆಫ್ ನಾಲೆಜ್. ಇಟ್ ಇಸ್ ನಾಟ್ ಅ ಪ್ರಿಸಂಪ್ಷನ್ ಆಫ್ ಇಂಟೆನ್ಷನ್. ಓಕೆ, ನಾಲೆಜ್ ಬಗ್ಗೆ ಪ್ರಿಸಂಪ್ಷನ್, ನಿಮಗೆ ನಾಲೆಜ್ ಇರ್ಲಿಲ್ಲ ನೀವು ಮಾಡ್ತಿರುವಂತ ಕೆಲಸದ ಬಗ್ಗೆ, ನೀವು ಕುಡಿದು ಈ ತರ ಒಂದು ಆಕ್ಟ್ ಮಾಡಿದೀರಿ ಅನ್ನೋದ್ರ ನಾಲೆಜ್ ಇರ್ಲಿಲ್ಲ ಅನ್ನೋದು ನಮಗೆ ಇಲ್ಲಿ ಮ್ಯಾಟರ್ ಆಗುತ್ತೆ. ಅಂಡ್ ಈ ಒಂದು ಪ್ರಿಸಂಪ್ಷನ್ ಅನ್ನೋದು ಇಂಟೆನ್ಷನ್ ಬಗ್ಗೆ ಪ್ರಿಸಂಪ್ಷನ್ ಅಲ್ಲ. ಅಂಡ್ ಆ ಕಂಡೀಷನ್ ಅಲ್ಲಿ ಓನ್ಲಿ ನಾಲೆಜ್ ಬಗ್ಗೆ ಪ್ರಿಸಂಪ್ಷನ್, ಇಂಟೆನ್ಷನ್ ಬಗ್ಗೆ ಅಲ್ಲ. ಅಂಡ್ ನೀವು ಸ್ವಂತವಾಗಿ ಕುಡ್ದಿರೋದು, ಈ ಕಂಡೀಷನ್ ಅಲ್ಲಿ ನೀವು ಮಾಡಿದಂತ ಆಕ್ಟ್ ಗೆ ನೀವು ಡಿಫೆನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 25, act not intended and not known to be likely to cause death or grievous hurt done by consent. ಸೊ ಇಲ್ಲಿ ನಮಗೆ 25, 26, 27 ಈ ಮೂರು ಸೆಕ್ಷನ್ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ 25 ಅಲ್ಲಿ ನಾವು ಆಕ್ಟ್ ನಾಟ್ ಇಂಟೆಂಡೆಡ್ ಟು ಆರ್ ನಾಟ್ ನೋನ್. ಫಸ್ಟ್ ಥಿಂಗ್, ನಾಟ್ ನೋನ್ ಅಂತಂದ್ರೆ ನಾಲೆಜ್ ಇಲ್ಲ, ನಾಟ್ ಇಂಟೆಂಡೆಡ್ ಅಂತಂದ್ರೆ ಇಂಟೆನ್ಷನ್ ಇಲ್ಲ. ಸೊ ಏನು ಇಂಟೆನ್ಷನ್, ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ ಕಾಸ್ ಆಗುತ್ತೆ ಅನ್ನೋದು ನಾಲೆಜ್ ಅಥವಾ ಇಂಟೆನ್ಷನ್ ಇರ್ಲಿಲ್ಲ. ಅಂಡ್ ಇಲ್ಲಿ ಅಬೌವ್ 18 years ಆಫ್ ಏಜ್, ಕೀವರ್ಡ್ಸ್ ಇದು ನೆನಪಿರ್ಲಿ, ಇದು 18 years ಪ್ಲಸ್ ಬಗ್ಗೆ ಮಾತನಾಡ್ತಿದೀವಿ. 26 ಅಲ್ಲಿ ನಾವು 12 years ಪ್ಲಸ್ ಏಜ್ ಗ್ರೂಪ್ ನಾ ಮಗು ಬಗ್ಗೆ ಮಾತನಾಡ್ತಿದೀವಿ, ಅಂದ್ರೆ 12 ಅಂಡ್ ಅಬೌವ್. 27 ಅಲ್ಲಿ 12 ಅಂಡ್ ಬಿಲೋ ಬಗ್ಗೆ ಮಾತನಾಡ್ತೀವಿ. ಕ್ಲಿಯರ್? ಸೊ ಇಲ್ಲಿ ಇನ್ನೊಂದು ಏನು ಕೀವರ್ಡ್ ಅಂತಂದ್ರೆ, ಯಾವುದೇ ಗುಡ್ ಫೇತ್ ಅಲ್ಲಿ ಮಾಡ್ತಿರೋದಲ್ಲ, ಆ ವ್ಯಕ್ತಿಯ ಕನ್ಸೆಂಟ್ ಇದೆ ಬಟ್ ಗುಡ್ ಫೇತ್ ಇಲ್ಲ, ಅಂಡ್ ಆ ವ್ಯಕ್ತಿಯ ಬೆನಿಫಿಟ್ ಗೋಸ್ಕರ ಮಾಡ್ತಿರುವಂತದಲ್ಲ. ಸೊ ಆ ರೀತಿ ಆಗಿರುವಂತ ಬಟ್ ಕನ್ಸೆಂಟ್ ಇದೆ. ವಾಲಂಟಿ ನಾನ್ ಫಿಟ್ ಇಂಜುರಿಯಾ ನಮ್ಗೆ ಮ್ಯಾಕ್ಸಿಮ್ ಏನ್ ಓದ್ತೀವಿ, ದಟ್ ವಾಲಂಟರಿಲಿ ಬಂದಿರುವಂತದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ಫೆನ್ಸಿಂಗ್ ಗೇಮ್ ಇದೆ, ಸೊ ಫೆನ್ಸಿಂಗ್ ಗೇಮ್ ಅಥವಾ ನಾರ್ಮಲ್ ಈಗ ಕಾರ್ ರೇಸ್, ಫಾರ್ಮುಲಾ 1 ರೇಸ್ ಅದನ್ನ ನೋಡೋದಕ್ಕೆ ಹೋಗಿದ್ದೀರಿ. ಅಲ್ಲಿ ನಿಮ್ ಹತ್ರ ಆಲ್ರೆಡಿ ಕನ್ಸೆಂಟ್ ಸೈನ್ ಮಾಡಿಸ್ಕೊಂಡಿರ್ತಾರೆ. ದಟ್ ಅಕಸ್ಮಾತ್ ಯಾವ್ದಾದ್ರು ಗಾಡಿ ಬಲ್ಟಿ ಬಿತ್ತು ಅಥವಾ ಅದ್ರದ್ದೊಂದು ಸ್ಪೇರ್ ಪಾರ್ಟ್ ಬಂತು ಆಚೆಗೆ, ಅದ್ ನಿಮಗ್ ತಗ್ಲಿ, ನಿಮಗೇನಾದ್ರೂ ಏಟು ಗಾಯ ಆದ್ರೆ ಅದಕ್ಕೆ ಆ ಆರ್ಗನೈಸರ್ಸ್ ಹೊಣೆ ಅಲ್ಲ, ಅವ್ರ ಜವಾಬ್ದಾರಿ ಅಲ್ಲ. ನಿಮ್ ಕನ್ಸೆಂಟ್ ಆಲ್ರೆಡಿ ತಗೊಂಡಿದ್ದಾರೆ ಅಂಡ್ ನೀವು 18 ಪ್ಲಸ್ ಇದ್ದೀರಿ, ನೀವು ಕನ್ಸೆಂಟ್ ಕೊಟ್ಟು ಅದಕ್ಕೆ ಹೋಗಿದ್ದೀರಿ ಮ್ಯಾಚ್ ನೋಡೋದಿಕ್ಕೆ. ಈ ಕಂಡೀಷನ್ ಅಲ್ಲಿ ಅದು ಯಾರ್ದೇ ಜವಾಬ್ದಾರಿ ಅಲ್ಲ, ಆ ಆರ್ಗನೈಸರ್ಸ್ ಈ ಡಿಫೆನ್ಸ್ ಅಲ್ಲಿ ಫಾಲ್ ಆಗ್ತಾರೆ. ಸಿನ್ಸ್ 18 ಪ್ಲಸ್ ಅಂಡ್ ಇಂಟೆನ್ಷನ್ ಇರ್ಲಿಲ್ಲ ಅಂಡ್ ನೀವು ಸ್ವಂತವಾಗಿ ವಾಲಂಟರಿಲಿ ನೀವು ಹೋಗಿರೋದು. ಬಂಜಿ ಜಂಪಿಂಗ್, ಅಡ್ವೆಂಚರಸ್ ಸ್ಪೋರ್ಟ್ಸ್, ಇದಕ್ಕೆಲ್ಲ ನಾವು ಒಂದು ಸೈನ್ ಮಾಡ್ತೀವಿ. ಪ್ಯಾರಾಗ್ಲೈಡಿಂಗ್, ಸೊ ಸ್ಕೈ ಡೈವಿಂಗ್, ಇಲ್ಲಿ ಎಲ್ಲ ಕನ್ಸೆಂಟ್ ಫಾರ್ಮ್ ಆಗತ್ತೆ. ದಟ್ 18 years ಪ್ಲಸ್ ಇದೀರಿ ಅಂಡ್ ನೀವು ಸ್ವತಃ ನಿಮ್ಮ ಕನ್ಸೆಂಟ್ ಇಂದ ಹೋಗಿರೋದು. ಅದಕ್ಕೆ ಆ ಕಂಪನಿ ಆಗ್ಲಿ ಅದಕ್ಕೆ ಸಂಬಂಧಪಟ್ಟವರಾಗ್ಲಿ ಈ ಒಂದು ಒಫೆನ್ಸ್ ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ಕೇಸ್ ಮಾಡೋದಿಕ್ ಆಗೋದಿಲ್ಲ. ನೆಕ್ಸ್ಟ್ 26 ಅಲ್ಲಿ ಇದ್ರದ್ದೇ ನೆಕ್ಸ್ಟ್ ಕ್ಯಾಟಗರಿ ಎಕ್ಸ್ಟೆನ್ಷನ್, 12 ಪ್ಲಸ್ ಇಯರ್ಸ್ ನ ಏಜ್ ಗ್ರೂಪ್ ಬಗ್ಗೆ ಮಾತನಾಡ್ತಿರೋದು. ಆಕ್ಟ್ ನಾಟ್ ಇಂಟೆಂಡೆಡ್ ಟು ಕಾಸ್ ಡೆತ್ ಡನ್ ಬೈ ಕನ್ಸೆಂಟ್ ಇನ್ ಗುಡ್ ಫೇತ್ ಫಾರ್ ಪರ್ಸನ್ಸ್ ಬೆನಿಫಿಟ್. ಇಲ್ಲಿ ನಮಗೇನು, ಇದರಲ್ಲಿ ಯೂಶಲಿ ಡಾಕ್ಟರ್ಸ್ ಫಾಲ್ ಆಗ್ತಾರೆ. ಇವರು ಇಂಟೆನ್ಷನ್ ಇಲ್ಲ ಡೆತ್ ಕಾಸ್ ಮಾಡೋದಿಕ್ಕೆ,
ಅಂಡ್ ಈ ಒಂದು ಕಂಡೀಷನ್ ಅಲ್ಲಿ ಡೂವರ್ ಲೈಕ್ಲಿ ಟು ಕಾಸ್ ಎನಿ ಪರ್ಸನ್ ಫಾರ್ ಹೂಸ್ ಬೆನಿಫಿಟ್ ಇಟ್ ಈಸ್ ಡನ್ ಇನ್ ಗುಡ್ ಫೇತ್. ಆ ಪರ್ಸನ್ ನ ಬೆನಿಫಿಟ್ ಮಾಡ್ತಿರೋದು ಪ್ಲಸ್ ಗುಡ್ ಫೇತ್ ಅಲ್ಲಿ ಮಾಡ್ತಿರೋದು, ಒಳ್ಳೆ ಉದ್ದೇಶದಿಂದ ಮಾಡ್ತಿರೋದು. ಅಂಡ್ ಆ ವ್ಯಕ್ತಿ ಕನ್ಸೆಂಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕೋಮಾ ಪೇಷಂಟ್ ಆರ್ ಒಬ್ಬ ಸೀರಿಯಸ್ ಪೇಷಂಟ್ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂಡ್ ಅವರು ಈ ಆಪರೇಷನ್ ಇಂದ ಏನೇ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋದು ಡಾಕ್ಟರ್ ಗೊತ್ತಿದೆ. ಆದ್ರೆ ಅವ್ರು ಕನ್ಸೆಂಟ್ ಕೊಟ್ಟಿರ್ತಾರೆ ಆಪರೇಷನ್ ಮಾಡಿ ಅಂತ. ಆ ವ್ಯಕ್ತಿಯ ಬೆನಿಫಿಟ್ಗೋಸ್ಕರ ಮಾಡ್ತಿರೋದು, ಸೊ ದಟ್ ಆ ವ್ಯಕ್ತಿ ಬದುಕಬಹುದು ಅಂತ. ಥರ್ಡ್, ಗುಡ್ ಫೇತ್ ಅಲ್ಲಿ ಮಾಡ್ತಿರೋದು, ಒಳ್ಳೆ ಉದ್ದೇಶದಿಂದ. ಆದ್ರೂನು ಸಹ ಸಾವಾಗತ್ತೆ, ಡೆತ್ ಕಾಸ್ ಆಗತ್ತೆ ಅಂತಂದಾಗ ನೀವು ಆ ಡಾಕ್ಟರ್ ಮೇಲೆ ಕೇಸ್ ಫೈಲ್ ಮಾಡೋದಿಕ್ಕಾಗೋದಿಲ್ಲ. ಇದೇ ಇಲ್ಲಸ್ಟ್ರೇಷನ್ ನಿಮಗೆ ಹೇಳ್ತಿರೋದು. ಅಂಡ್ ಇಲ್ಲಸ್ಟ್ರೇಷನ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. 27, ಆಕ್ಟ್ ಡನ್ ಇನ್ ಗುಡ್ ಫೇತ್ ಫಾರ್ ಬೆನಿಫಿಟ್ ಆಫ್ ಅ ಚೈಲ್ಡ್. ಇದು 12 years ಪ್ಲಸ್ ಎಲ್ಲರಿಗೂ ಅಪ್ಲೈ ಆಗತ್ತೆ. ಅಂಡ್ ಈಗ 27, 12 years ಗಿಂತ ಕಮ್ಮಿ, ಲೆಸ್ ದ್ಯಾನ್ 12 years ಬಗ್ಗೆ ಮಾತನಾಡ್ತಿರೋದು, ಅಂಡರ್ 12 years ಬಗ್ಗೆ ಮಾತನಾಡ್ತಿರೋದು. ಕ್ಲಿಯರ್? ಸೊ ಅಂಡರ್ 12 years ಸೆಕ್ಷನ್ ನ ಓದಿದ್ರೆ ಮಾತ್ರ ನಿಮಗೆ ಇದೆಲ್ಲಾನು ಗೊತ್ತಾಗೋದು. ಸೊ ಓದಿದ್ರೆ ಎಕ್ಸಾಮಿಗೂ ಇಂಪಾರ್ಟೆಂಟ್ ಇದು, ರೈಟ್? ಸೊ 12 years ಗಿಂತ ಕಮ್ಮಿ ಇರುವಂತ ಏಜ್ ಗ್ರೂಪ್ ನ ವ್ಯಕ್ತಿ ಅಥವಾ ಅನ್ಸೌಂಡ್ ಮೈಂಡ್ ಇರುವಂತ ವ್ಯಕ್ತಿ ಕನ್ಸೆಂಟ್ ಕೊಟ್ಟಿದ್ದಾರೆ. ಓಕೆ, ಕನ್ಸೆಂಟ್ ಎಕ್ಸ್ಪ್ರೆಸ್ಲಿ ಆಗ್ಬಹುದು, ಇಂಪ್ಲೈಡ್ಲಿ ಆಗ್ಬಹುದು. ಆಫ್ ದ ಆ ಮಗು ಏಜ್ ಮೈನರ್ ಆಗಿದ್ರಿಂದ ಅವರ ಗಾರ್ಜಿಯನ್ ನ ಕನ್ಸೆಂಟ್ ಇರಬಹುದು. ಅಂಡ್ ಈ ಕಂಡೀಷನ್ ಅಲ್ಲಿ lawfully charged is an offense by reason of any harm which it may cause or by intended of the doer causer. ಈ ಕಂಡೀಷನ್ ಅಲ್ಲಿ 12 years ಗಿಂತ ಕಮ್ಮಿ ಅಂಡ್ ಆರ್ ಅನ್ಸೌಂಡ್ ಪರ್ಸನ್ ಇಬ್ರು ಇದ್ದಾರೆ ಅಂಡ್ ಕನ್ಸೆಂಟ್ ನಿಮಗೆ ಅವ್ರ ಗಾರ್ಜಿಯನ್ ಅಥವಾ ಅವರೇ ಕೊಟ್ಟಿರುವಂತದ್ದು, ಅವರ ಗಾರ್ಜಿಯನ್ ಇಂದ ಪಡ್ಕೊಂಡಿರುವಂತದ್ದು. ಇಲ್ಲಿ ಪ್ರೊವೈಸೋ 4 ಕಂಡೀಷನ್ಸ್ ಇದೆ. ಈ ಪ್ರೊವೈಸೋ ಆ ಒಂದು ಇದರಲ್ಲಿ ಇಂಟೆನ್ಷನಲಿ ಡೆತ್ ಕಾಸ್ ಆದ್ರೆ ನಿಮಗೆ ಡಿಫೆನ್ಸ್ ಸಿಗೋದಿಲ್ಲ. ಇಲ್ಲ, ದ ಡೂಯಿಂಗ್ ಆನ್ ಆಕ್ಟ್ ಲೈಕ್ಲಿ ಟು ಕಾಸ್ ಡೆತ್, ಸಾವಾಗುವಂತ ಲೈಕ್ಲಿನೆಸ್ ಇತ್ತು, ಸೊ ಆಗ್ಲೂ ಸಹ ಆರ್ ಗ್ರೀವಿಯಸ್ ಹರ್ಟ್ ಆಗಿದೆ, ಆ ಕಂಡೀಷನ್ ಅಲ್ಲೂ ಸಹ ಡಿಫೆನ್ಸ್ ಆಗೋದಿಲ್ಲ. ಅಂಡ್ ವಾಲಂಟರಿಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್, ಡಿಫೆನ್ಸ್ ಇಲ್ಲ. ಇಲ್ಲ, ನೀವೊಂದು ಅಬೆಟ್ಮೆಂಟ್ ಮಾಡಿದಿರಿ, ಆ ಒಫೆನ್ಸ್ಗೆ ಅಬೆಟ್ ಮಾಡಿದಿರಿ, ಉತ್ತೇಜಿಸಿದಿರಿ, ಆಗ್ಲೂ ಸಹ ಡಿಫೆನ್ಸ್ ಸಿಗೋದಿಲ್ಲ. ಸೊ ಇದಿಷ್ಟು ಸಹ ನಿಮಗೆ ಸೆಕ್ಷನ್ 27 ಅಲ್ಲಿ ಡಿಫೆನ್ಸ್ ಸಿಗೋದಿಲ್ಲ. ಪ್ರೊವೈಡೆಡ್ ಏನಿದೆ, ಪ್ರೊವೈಡೆಡ್ ಅಂತಂದ್ರೆ ಸಿಗೋದಿಲ್ಲ ಅನ್ನೋದನ್ನ ನಿಮ್ಗೆ ಸ್ಪೆಸಿಫೈ ಮಾಡ್ತಿರೋದು. ಓಕೆ, ಸೊ ಇದು ನಮಗೆ 12 years ಗಿಂತ ಕಮ್ಮಿ, 12 years ಗಿಂತ ಜಾಸ್ತಿ. ಇದರಲ್ಲಿ ಗುಡ್ ಫೇತ್ ಮಾಡ್ತಿಲ್ಲ ಹಾಗೂ ಬೆನಿಫಿಟ್ ಆಫ್ ಪರ್ಸನ್ ಮಾಡ್ತಿಲ್ಲ 25. ಬಟ್ 26 ಮತ್ತೆ 27 ಗುಡ್ ಫೇತ್ ಹಾಗೂ ಬೆನಿಫಿಟ್ ಆಫ್ ಪರ್ಸನ್ ಗೆನೆ ಮಾಡ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 12 years ಗಿಂತ ಕಮ್ಮಿ ಇರುವಂತ ಮಗು ನಿಮ್ಮ ಹಾಸ್ಪಿಟಲ್ಗೆ ಬಂದಿದೆ, ದಟ್ ನನ್ಗೊಂದು ಕೈ ಅಥವಾ ಒಂದು ಕಾಲ್ ತೆಗೆದಾಕಿ, ಸೋ ದಟ್ ನಾನು ಏನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ರೈಟೀರಿಯಾ ಅಲ್ಲಿ ನನಗೆ ಏನಾದ್ರೂ ಬೆನಿಫಿಟ್ ಸಿಗತ್ತೆ ಅಂತ. ಸೊ ಅಲ್ಲಿ ಮಗು ಕನ್ಸೆಂಟ್ ಇದೆ. ಗುಡ್ ಫೇತ್ ಏನು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ರೈಟೀರಿಯಾ ಅಲ್ಲಿ ಬೆನಿಫಿಟ್ ಸಿಗತ್ತೆ, ಇಲ್ಲಾಂದ್ರೆ ಬಡವರು ಹೇಗಿದ್ರು ಸಹ ದುಡ್ಡಿಲ್ಲ, ಸೊ ಇದ್ರಲ್ಲಿ ಅಟ್ಲೀಸ್ಟ್ ಕೆಲಸ ಏನಾದ್ರೂ ಸಿಗಬಹುದು, ಬೆನಿಫಿಟ್ ಇದೆ. ಥರ್ಡ್, ಗುಡ್ ಫೇತ್, ಡಾಕ್ಟರ್ ಸಹ ಇವರ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ ಅಂತ ನೀವು ಕೈ ಕಾಲ್ ತೆಗಿತೀನಿ. ಈಗ ಈ ಕಂಡೀಷನ್ ಅಲ್ಲಿ ಡಿಫೆನ್ಸ್ ಸೀಕ್ ಮಾಡ್ತೀನಿ ಅಂತಂದ್ರೆ ಆಗತ್ತಾ ಡಾಕ್ಟರ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸೊ ದಟ್ ನಿಮ್ಗೆ ಕಾನ್ಸೆಪ್ಟ್ ಹೇಗೆ ಅರ್ಥ ಆಯ್ತು ಅನ್ನೋ ನನ್ಗೂ ಗೊತ್ತಾಗತ್ತೆ. ಓಕೆ, ಸೊ ಇಲ್ಲಿ ತನಕ ಇದೊಂದು ಅರ್ಧ ನಾವು ಮುಗಿಸಿದೀವಿ. ಇನ್ನೊಂದಷ್ಟು ಸೆಕ್ಷನ್ಸ್ ಉಳಿದಿರುವಂತ ಸೆಕ್ಷನ್ಸ್ ಏನಿದೆ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ಕವರ್ ಮಾಡೋಣ. ಅಂಡ್ ಈ ಎಲ್ಲಾ ಸೆಕ್ಷನ್, ಪ್ರತಿಯೊಂದು ಸೆಕ್ಷನ್ ನಂಬರ್, ಸೆಕ್ಷನ್ ಹೆಡಿಂಗ್ ಅಂಡ್ ಅದರಲ್ಲಿರುವಂತ ಈ ಕೀವರ್ಡ್ಸ್, ನಮ್ಮ ಈ ಪಾಯಿಂಟ್ಸ್, ಎಸೆನ್ಷಿಯಲ್ಸ್ ಆರ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮ್. ಸೊ ನಿಮ್ಮ ಫೋಕಸ್ ಎಲ್ಲ ಇದ್ರ ಮೇಲೆನೆ ಇರಬೇಕು. ಬಿಕಾಸ್ IPC ಇಂದಾನೆ ನಿಮಗೆ ಅಟ್ಲೀಸ್ಟ್ ಒಂದು 15 ಪ್ರಶ್ನೆ 100% ಬರುತ್ತೆ. 10ರಿಂದ 15 ಪ್ರಶ್ನೆ IPC ಇಂದ 100% ಬರುತ್ತೆ. ಅಂಡ್ ಅಪ್ಲಿಕಬಿಲಿಟಿ ಬೇಸ್ಡ್ ಆಗಿರೋದ್ರಿಂದ ಬೇರೆ ಓದಿ ನೀವು ಎಸೆನ್ಷಿಯಲ್ಸ್ ಅರ್ಥ ಮಾಡ್ಕೊಂಡ್ರೇನೆ ನಿಮಗೆ ಕ್ಲಾರಿಟಿ ಸಿಗೋದು. ಬಿಕಾಸ್ ಈಗ 25, 26, 27 ಒಂದೇ ರೀತಿ ಅನ್ಸತ್ತೆ. ಓನ್ಲಿ ಥಿಂಗ್ ಇಸ್ ಎಸೆನ್ಷಿಯಲ್ಸ್ ವೇರಿ ಆಗ್ತಿದೆ ಅಷ್ಟೇ. ಎಸೆನ್ಷಿಯಲ್ಸ್ ಎಲ್ಲಿ ಯಾವುದು ಅನ್ನೋದು ನಿಮ್ಗೆ ಗೊತ್ತಾದ್ರೇನೆ ಸರಿಯಾದಂತ ಸೆಕ್ಷನ್ ಮಾರ್ಕ್ ಮಾಡಕ್ ಆಗೋದು. ಎಕ್ಸಾಮ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ 25, 26, 27, 28 ಅಂತ ಕೊಡ್ತಾರೆ. ಸೊ ಕ್ಲೋಸ್ ಮ್ಯಾಚ್
ಅದನ್ನು ಸಹ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಇದು ನಿಮಗೆ ಬೇರಾಕ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗತ್ತೆ ಎಲ್ಲಾನು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಇಲ್ಲಿ ತನಕ ನೋಡಿದೀರಿ, ಇನ್ನೂ ಸಹ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದ್ರೆ ಫಸ್ಟ್ ಥಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎರಡನೇದು, ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕಾಲೇಜಲ್ಲಿ ಯಾರಾದ್ರೂ ಇದ್ದಾರೆ, ಓದ್ತಿದ್ದಾರೆ, ಅರ್ಥ ಮಾಡ್ಕೊಳ್ಬೇಕು, ಇಂಪಾರ್ಟೆಂಟ್ ಇದು, ಅವರಿಗೆ ಶೇರ್ ಮಾಡಿ. ಅಂಡ್ ಕಮೆಂಟ್ ಅಲ್ಲಿ ತಿಳಿಸಿ ನಾನೀಗ ಕೇಳಿದಂತ ಕ್ವೆಶನ್, ದಟ್ ಒಬ್ಬ ಡಾಕ್ಟರ್ ಒಂದು ಮಗುಗೆ, ಆ ಮಗು ತುಂಬಾ ಬಡವರು, ಸೊ ಹಾಗಾಗಿ ಅವರಿಗೆ ಒಂದು ಕೈ ಅಥವಾ ಕಾಲ್ ತೆಗೆದಾಕಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟಾ ಅಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಯಾವುದೇ ಒಂದು ಕೆಲಸ ಸಿಗತ್ತೆ, ಗೌರ್ಮೆಂಟ್ ಕೆಲಸ, ಅಂಡ್ ಅವರ ಭವಿಷ್ಯ ಚೆನ್ನಾಗಿರತ್ತೆ ಅಂತ ಕನ್ಸೆಂಟ್ ಇದೆ, ಗುಡ್ ಫೇತ್ ಇದೆ, ಫ್ಯೂಚರ್ ಭವಿಷ್ಯ ಒಳ್ಳೇದಿರತ್ತೆ ಅಂತ. ಅಂಡ್ ಆ ಮಗುವಿನ ಬೆನಿಫಿಟ್ ಗೋಸ್ಕರ ಒಂದು ಕೈ ಅಥವಾ ಕಾಲನ್ನ ತೆಗೆದು ಹಾಕ್ತಾರೆ ಅಂತ ಅಂದಾಗ ಅದು ಡಿಫೆನ್ಸ್ ಅಲ್ಲಿ ಫಾಲ್ ಆಗತ್ತಾ? ಓಕೆ. ಅಂಡ್ ಅಗೈನ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಆನ್ ಗೋಯಿಂಗ್ ಇದೆ. ಸೊ ನೀವು ಅಡ್ಮಿಷನ್ಸ್ ತಗೊಳ್ಬಹುದು. ನಿಮ್ಮ ಸಿಲೆಬಸ್ ಕವರ್ ಆಗತ್ತೆ, ಕವರ್ ಮಾಡೋ ಜವಾಬ್ದಾರಿ ನಂದು. ಸೊ ಆಲ್ರೆಡಿ ನಾನು ಈ ಕೆಲಸ ಮಾಡ್ತಿರೋದ್ರಿಂದ ನಾನು ಈ ಜವಾಬ್ದಾರಿಯನ್ನ ತಗೊಳ್ತಿರೋದು. ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ 9650849915 ಈ ನಂಬರ್ಗೆ ಕಾಲ್ ಮಾಡಿ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಮಾಕ್ ಡೆಮೋ ಕ್ಲಾಸ್ ಬೇಕಿದ್ರೇನು ಸಹ ನೀವು ತಗೊಂಡು ನಿಮ್ಮನ್ನ ಎನ್ರೋಲ್ ಮಾಡ್ಕೊಳ್ಬಹುದು ಕ್ಲಾಸಸ್ಗೆ. ಸೊ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ 3 ಹಂತವನ್ನ ಕವರ್ ಮಾಡುತ್ತೆ. ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಇಸ್ ಓನ್ಲಿ ಫಾರ್ ಪ್ರಿಲಿಮ್ಸ್ ಆಫ್ 2024 ಫೋಕಸ್ಡ್ ಪ್ರಿಲಿಮ್ಸ್. ನಿಮ್ದು 100% ಪಾಸ್ ಆಗತ್ತೆ. ಸೊ ಈ 2 ಬ್ಯಾಚಸ್ಗೆ ನೀವು ಅಡ್ಮಿಷನ್ ತಗೊಳ್ಬಹುದು. ಅಂಡ್ ನೆಕ್ಸ್ಟ್ ಕ್ಲಾಸ್ ನಾಳೆ ಲೆಕ್ಚರ್ 4 ಅಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಜನರಲ್ ಎಕ್ಸೆಪ್ಷನ್ಸ್ ನ ಪಾರ್ಟ್ 2 ವಿಡಿಯೋ ನಾಳೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ನೋಡಿರೋದಕ್ಕೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು.